ಏರೋಪ್ಲೇನ್ ಟಾಯ್ಲೆಟ್ ಅಲ್ಲಿ ಹುಚ್ಚೊಯ್ಯಕ್ ಹೋಗಿ ನಾನು ಶಾಕ್ ಆಗೋದೆ. ಈ ಜ್ಯೂಸ್ಗೆ 40,000, ಆ ಜ್ಯೂಸ್ಗೆ 50,000. ಏರೋಪ್ಲೇನ್ ಅಲ್ಲಿ ಎಲ್ಲಾ ಕೂಡ ಕಾಸ್ಟ್ಲಿ ಗುರು. ನಾನು ಹೋಗ್ತಾ ಇರೋ ದೇಶದಲ್ಲಿ ನಾನೇ ಕೋಟ್ಯಾಧಿಪತಿ. ನನ್ನ ಹತ್ರ ಇದೆ 1,10,00,000. ನಮಸ್ಕಾರ ಕ್ರೇಜಿ ಪೀಪಲ್, ನಾನು ಹೋಗ್ತಾ ಇದ್ದೀನಿ ವಿಯೆಟ್ನಾಂಗೆ. ಬೆಂಗಳೂರಿಂದ ವಿಯೆಟ್ನಾಂಗೆ ಟಿಕೆಟ್ ಪ್ರೈಸ್ ಕೇವಲ 10,000. 4.5 ಅವರ್ ಫ್ಲೈಟ್ ಜರ್ನಿ ಗುರು. $30 ಕೊಟ್ರೆ ವೀಸಾನು ಕೂಡ ಕೊಡ್ತಾರೆ. ಒಂದ್ ಕಡೆ ಖುಷಿ, ಮತ್ತೊಂದ್ ಕಡೆ ಭಯ. ಟಿಕೆಟ್ ನ ಬೋರ್ಡಿಂಗ್ ಗೇಟ್ ಹತ್ತ ತೋರಿಸ್ಬಿಟ್ಟು ಗಗನ ಸಖಿಯರನ್ನು ನೋಡಿ ನನಗಂತೂ ಫುಲ್ ಲವ್ ಆಗೋಯ್ತು. ಸ್ಮೈಲ್ ಬೇರೆ ಕೊಟ್ಬಿಟ್ರು. ನನ್ ಸೀಟ್ ನ ಉಡ್ಕೊಂಡೋಗಿ ಕುತ್ಕೊಂಡೆ. ಫಸ್ಟ್ ಟೈಮ್ ಫ್ಲೈಟ್ ಒಳಗಡೆ ಎಂಟ್ರಿ ಕೊಟ್ಟೆ ಬಿಟ್ಟೆ. ಸೀಟು ಕಂಫರ್ಟಬಲ್ ಇಲ್ಲ, ಇಕ್ಕಟ್ಟು. ನಾನಿರೋದು 6 ಅಡಿ 100 kg. ನನ್ನಂತ ದೈತ್ಯ ದಾಂಡಿಗನಿಗೆ ಸೀಟ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ಬಂತು. ಸೀಟ್ ಬೆಲ್ಟ್ ನ ಕರೆಕ್ಟ್ ಆಗಿ ಹಾಕೊಳ್ಳಿ, ಎಮರ್ಜೆನ್ಸಿ ಎಕ್ಸಿಟ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳಿದ್ರು ಗುರು. ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೇ ಬಿಡ್ತು ಗುರು. ಗಾಬರಿ ಕೂಡ ಆಯ್ತು. ಎಲ್ಲೋದ್ಮೇಲೆ ಫ್ಲೈಟ್ ತಿರುಗ್ತು. ಅವಾಗ ಸಮಾಧಾನ ಆಯ್ತು. ನೋಡಿ, ಹೊಟ್ಟೆ ಹಸಿತಿತ್ತು ಅಂತ ಮೆನು ತೆಗ್ ನೋಡಿದ್ರೆ ಈ ಜ್ಯೂಸ್ಗೆ 40,000, ಈ ಜ್ಯೂಸ್ಗೆ 50,000, ಕೆಳಗಡೆ ಇರೋ ವೈನ್ಗೆ 1,00,000. ರೇಟ್ ನ ನೋಡಿ ನಾನಂತೂ ಕಂಗಾಲ್ ಹಾಕೋದೆ. ಹುಚ್ಚೆ ಅರ್ಜೆಂಟ್ ಆಯ್ತು ಅಂತ ಟಾಯ್ಲೆಟ್ ಬಂದ್ರೆ ಟಾಯ್ಲೆಟ್ ಅಂತೂ ಫುಲ್ ಚಿಕ್ಕದು ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡು ಇದೇ ಬಿಟ್ಟೆ. ಡ್ರೈವರು ಕಂಡಕ್ಟರ್ ಗೆ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದ್ ಮಾಡಿಸ್ಲೇಬೇಕು. ನಾನು ಹೋಗ್ ಬರೋಷ್ಟಲ್ಲಿ ಜೈ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಮಲ್ಕೋ ಗುರು ಅಂದ್ಬಿಟ್ಟು ಸ್ವಲ್ಪ ನೀರ್ ಕುಡ್ಬಿಟ್ಟು ನಾನು ಕೂಡ ಮಲ್ಕೊಂಡೆ. 4.5 ಗಂಟೆ ಆದ್ಮೇಲೆ ನಮ್ಮ ಫ್ಲೈಟ್ ಹೊ ಚಿ ಮಿನ್ ಸಿಟಿ ವಿಯೆಟ್ನಾಂಗೆ ಲ್ಯಾಂಡ್ ಆಯ್ತು. ಲ್ಯಾಂಡಿಂಗ್ ಅಂತೂ ಸಖತ್ ಸ್ಮೂತ್ ಆಗಿತ್ತು ಗುರು. ಇವಾಗ ಫ್ಲೈಟ್ ಇಂದ ಇಳಿಯೋ ಟೈಮ್ ಬಂದಿದೆ. ಅಫಿಷಿಯಲ್ ವಿಯೆಟ್ನಾಂ ಎಂಟ್ರಿ ಆಗಿದೆ. ಬಲ್ಗಾಲ್ ಇಟ್ಬಿಟ್ಟು ನಾನು ವಿಯೆಟ್ನಾಂಗೆ ಬಂದ್ಬಿಟ್ಟೆ. ಇವಾಗಿಂದ ಅಸಲಿ ಆಟ ಶುರು. ವಿಯೆಟ್ನಾಂ ಹೆಂಗಿದೆ ಹಂಗೆ ತೋರಿಸ್ತೀನಿ, ನೋಡಕ್ ರೆಡಿಯಾಗಿ.